ಬನ್ನಿ ಸ್ನೇಹಿತರೆ, ಟೊಮೆಟೊ ಪಲಾವ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ನಾವು ಎಷ್ಟು ಬ್ರೌನಾಗಿ ಹುರ್ಕೋತೀವಿ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ. ಇದನ್ನು ಒಂದ್ಸರಿ ಹೀಗೆ ಕೈ ಆಡ್ಕೊಳ್ಳೋಣ. ಇದರಲ್ಲಿ ನೀರನ್ನು ಅಳತೆ ಮಾಡ್ಕೊಳ್ಳೋಣ. 1 2 3. ಸ್ನೇಹಿತರೆ ನೋಡಿ, ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ಹಾಕಿದ್ದೀನಿ. ಮುಚ್ಚಲ ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ದು ವೆಯ್ಟ್ ಹಾಕ್ಬಿಟ್ಟು 2 ವಿಜಿಲ್ ಹೊಡಿಸ್ಬಿಟ್ಟು ಹೇಗಾಗಿದೆ ನೋಡೋಣ. 2 ವಿಜಿಲ್ ಹೊಡಿತು. ಕುಕ್ಕರ್ ಕೂಡ ತಣ್ಣಗಾಯಿತು. ಓಪನ್ ಮಾಡ್ತಾಯಿದ್ದೀವಿ. ನೋಡಿ ಹೇಗಾಗಿದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಅಕ್ಕಿ ಪೂರ್ತಿ ಚೆನ್ನಾಗಿ ಬೆಂದು ಒಳ್ಳೆ ಹೂ ಇದ್ದಾಗಿದೆ. ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಘಮ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕ್ಯಾಟರರ್ಸ್ ಮೈಸೂರು. ನಾನಿವತ್ತು ನಿಮಗೆ ಮಾಡಲಿಕ್ಕೆ ತೋರಿಸ್ತಿರೋವಂಥದ್ದು ಟೊಮೆಟೊ ಪಲಾವ್. ಬಹಳ ಈಸಿಯಾಗಿರುತ್ತೆ. ನಾನು ಹೇಗೆ ತೋರಿಸ್ತೀನಿ ಹಾಗೆ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ಬನ್ನಿ ಸ್ನೇಹಿತರೆ, ಟೊಮೆಟೊ ಪಲಾವ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಒಂದು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 125 ml ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೆ ಹೇಳ್ತಾರೆ, ಅದಕ್ಕೋಸ್ಕರ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ನೋಡಿ, ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಹಾಕಿ, ಆಯಿತಾ. 3 ಇಂಚು ಚಕ್ಕೆಯನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಇಲ್ಲೇ. ಒಂದು 7 ಮರಾಠಿ ಮೊಗ್ಗು, ಒಂದು 10-12 ಏಲಕ್ಕಿ, ಒಂದು 10-12 ಲವಂಗ. ಇದನ್ನ ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಕೊಂಡಿರಿ. ಈ ಟೈಮಲ್ಲಿ ಯಾವುದೇ ಪದಾರ್ಥ ಸೀದೋಯ್ತು ಅಂತ ಅಂದರೆ ಅದರ ಘಮ, ರುಚಿ, ಬಣ್ಣ ಪ್ರತಿಯೊಂದೂ ಚೇಂಜ್ ಆಗ್ಬಿಡುತ್ತೆ, ಆಯಿತಾ. ಇದು ಒಂದು ಸ್ವಲ್ಪ ಆಗ್ತಾ ಇದೆ ಅಂದಾಗ ನೆಕ್ಸ್ಟು ಅರ್ಧ kg ಅಕ್ಕಿಗೆ ಒಂದು 300 ಗ್ರಾಮ್ ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಇಲ್ಲೇ ಹಾಕುವ. ಇದಕ್ಕೆ ಟೊಮೆಟೊ ಪಲಾವ್ಗೆ ಈರುಳ್ಳಿ ಮತ್ತು ಟೊಮೆಟೊನೇ ಮುಖ್ಯ. ನೋಡಿ, ನಾವು ಹೆಚ್ಕೊಂಡಿರೋ ರೀತಿಯೂ ನೀವು ನೋಡಿದ್ರಿ. ಉದ್ದುದ್ದಕ್ಕೆ ಜೂಲಿಯನ್ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಅದು ಏನಕ್ಕೆ ಅಂದರೆ ನಾವು ಎಷ್ಟು ಬ್ರೌನಾಗಿ ಹುರ್ಕೋತೀವಿ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ. ಯಾವುದೇ ಪಲಾವ್, ಬಿರಿಯಾನಿ ಇದೆಲ್ಲ ಬ್ರೌನಾಗಿ ಹುರ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಹಂತಕ್ಕೆ ಬರಬೇಕು ಈರುಳ್ಳಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾದು ಹುರ್ಕೋಬೇಕು. ಈಗ ನೆಕ್ಸ್ಟು ಏನು ಹಾಕಬೇಕು? ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, 1 ಟೇಬಲ್ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಒಂದು ಸಾರಿ ಮಿಕ್ಸ್ ಮಾಡಿ ಹೀಗೆ. ಏಕೆಂದರೆ ಆ ಬೆಳ್ಳುಳ್ಳಿ ಹಸಿ ವಾಸನೆ ಏನಿರುತ್ತೆ ಅದು ಕೂಡ ಕಡಿಮೆ ಆಗಬೇಕು. ಈಗ ಶುಂಠಿ ಹಾಕ್ತೀನಿ. ನಾವು ಬೆಳ್ಳುಳ್ಳಿ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ವಿ ಅದೇ ಪ್ರಮಾಣದ ಶುಂಠಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಒಟ್ಟಿಗೆ ಒಂದೇ ಪ್ರಮಾಣದಲ್ಲಿ ರುಬ್ಬಿಟ್ಕೊಂಡು ನೀವು ಇದಕ್ಕೆ ಸೇರಿಸ್ಕೋಬೋದು. ಈಗ ನೆಕ್ಸ್ಟು ನಾನು 4 ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ನೀವು ಅಂದ್ಕೋಬೋದು, ಜಾಮ್ ಟೊಮೆಟೊನೇ ಯಾಕೆ, ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ರುಚಿ ಬರುತ್ತಲ್ಲ, ಯಾಕೆ ಜಾಮ್ ಟೊಮೆಟೊ ತೊಗೊಂಡ್ರಿ ಅಂದರೆ, ಜಾಮ್ ಟೊಮೆಟೊ ಮಾಡೋವಂಥ ಕೆಲಸನೇ ಬೇರೆ. ತೀರ ಹುಳಿ ಆಯಿತು ಅಂತ ಅಂದ್ರೂ ತಿನ್ನೋಕ್ಕಾಗಲ್ಲ ಅಲ್ವಾ. ಇದರಲ್ಲೂ ಹುಳಿ ಸಿಹಿ ಎರಡೂ ಇರುತ್ತೆ. ಹಾಗಾಗಿ ಜಾಮ್ ಟೊಮೆಟೊ ತುಂಬ ರುಚಿ ಕೊಡುತ್ತೆ. ಆ ಒಂದು ಕಾರಣಕ್ಕೆ ನಾನು ಜಾಮ್ ಟೊಮೆಟೊ ತೊಗೊಂಡೆ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕಿದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅರಿಶಿಣದ ಪುಡಿ ಹಾಕಿದ್ಮೇಲೆ ಒಂದು ಅರ್ಧ ಬಟ್ಲಲ್ಲಿ ಒಂದು 1/4 ತೆಂಗಿನಕಾಯಿ ಪೇಸ್ಟ್ ಇಲ್ಲೇ ಹಾಕಿದೆ. ಒಂದು 6-7 ಹಸಿ ಮೆಣಸಿನಕಾಯಿ ಸೀಳಿರೋವಂಥದ್ದು, 2 ಟೇಬಲ್ ಸ್ಪೂನ್ನಷ್ಟು ಪುದೀನ ಸೊಪ್ಪು ಹೆಚ್ಚಿ ತೊಳೆದಿಟ್ಕೊಂಡಿರೋವಂಥದ್ದು, ಕೊತ್ತಂಬರಿ ಸೊಪ್ಪು ಅಷ್ಟೇ 1 ಟೇಬಲ್ ಸ್ಪೂನ್ನಷ್ಟು ಹೆಚ್ಚಿ ತೊಳೆದಿಟ್ಕೊಂಡಿರೋವಂಥದ್ದು, ಒಂದು 100 ಗ್ರಾಮಿಗಿಂತ ಕಡಿಮೆ ಹಸಿ ಬಟಾಣಿ, ಇದು ಒಂದು 50 ಗ್ರಾಮು ಗೋಡಂಬಿ ಹಾಕ್ಕೊಳ್ಳಿ.
ಇದನ್ನು ಒಂದು ಸಾರಿ ಹೀಗೆ ಕೈ ಆಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಈ ಹಂತದಲ್ಲಿ ಒಂದು ಸ್ವಲ್ಪ ಒಂದು 50 ml ನೀರು ಬೆರೆಸ್ಕೊಳ್ಳಿ. ಯಾಕೆಂದರೆ ಟೊಮೆಟೊ ಇದು ಎಲ್ಲ ಬಟಾಣಿ ಪ್ರತಿಯೊಂದು ಹಾಕಿರ್ತೀವಲ್ಲ, ಅದೊಂದು ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಅದ್ರ ಪಾಡ ಕುದೀತಿರಲಿ. ನೆಕ್ಸ್ಟು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ 1 ಟೇಬಲ್ ಸ್ಪೂನ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಹಾಕಿದ್ದೀನಿ. ಇದೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದ್ಕೊಳ್ಳುತ್ತೆ. ಒಳ್ಳೆ ಬಣ್ಣ ನಿಮಗೆ ಪಲಾವ್ ಯಾವ ಬಣ್ಣ ಬರಬೇಕು ಆ ಬಣ್ಣ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಓ ಈ ಕಲರ್ ಬರುತ್ತೆ ನಾನು ಮಾಡ್ತಿರೋ ಪಲಾವ್ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಒಂದು ಐಟಮ್ ಏನದು ಹಾಕಬೇಕಾಗಿರೋವಂಥದ್ದು ಮೊಸರು. 3 ಸ್ಪೂನು ಮೊಸರು. ಮೊಸರಲ್ಲಿ ಯಾತಕ್ಕೆ ಮೊಸರು ಹಾಕ್ತಾರೆ, ಯಾಕೆ ಮೊಸರು ಹಾಕಬೇಕು ಅಂತ ಅಂದರೆ ಅದರಲ್ಲಿ ಹುಳಿ ಅಂಶ ಕೂಡ ಇರುತ್ತೆ. ಈ ಕ್ರೀಮಿ ಸ್ಟ್ರಕ್ಚರ್ ಇರುತ್ತಲ್ಲ, ಅದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಮತ್ತು ರುಚಿ ಕೊಡುತ್ತೆ, ಒಳ್ಳೆ ಘಮ ಕೊಡುತ್ತೆ. ನಿಮಗೆ ಯಾವುದೇ ಮಸಾಲೆಯ ಅತಿಯಾಗಿ ಘಾಟ್ ಹೊಡೆಯುತ್ತೆ ಅಂತಾರಲ್ಲ, ಆ ಘಾಟು ಅದನ್ನು ತಡೆಯುತ್ತೆ, ಘಾಟನ್ನು ತಡೆಯುತ್ತೆ ಮೊಸರು ಹಾಕುವಂಥ ಉದ್ದೇಶ. ಅದಕ್ಕೇ ಆಲ್ಮೋಸ್ಟ್ ಎಲ್ಲ ಬಿರಿಯಾನಿಗಳಿಗೂ ಮೊಸರು ಉಪಯೋಗಿಸುವಂಥದ್ದು ವಾಡಿಕೆ, ನಿಮಗೆ ಗೊತ್ತಿರುತ್ತೆ ಇದೆಲ್ಲ. ನಾನು ಕಲ್ಲುಪ್ಪನ್ನೇ ಬಳಸೋದು ಜಾಸ್ತಿ. 1 2 ಉಪ್ಪು ಅತಿಯಾದರೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನಿಮಗೆ ಸ್ಪೂನನ್ನು ಕೂಡ ತೋರಿಸ್ತೆ ಅದರಲ್ಲೇ ಹಾಕ್ಕೋಬೇಕು ಅಂತ. ನೋಡಿ ಎಲ್ಲ ಒಂದು ಹಂತಕ್ಕೆ ಬಂತು. ಉಪ್ಪಾಯಿತು, ಖಾರ ಆಯಿತು, ಟೊಮೆಟೊ ಆಯಿತು, ರುಚಿಗೆ ಏನು ಬೇಕೋ ಎಲ್ಲ ಸೇರಿಸಿದ್ದೀವಿ. ಬಟಾಣಿ, ಗೋಡಂಬಿ, ಸೊಪ್ಪುಗಳು ಪ್ರತಿಯೊಂದು ಹಾಕಿದ್ದೀವಿ. ಇವಾಗ ಏನು ಹಾಕಬೇಕು, ನೆಕ್ಸ್ಟು ನೀರು ಹಾಕಬೇಕು. ಅರ್ಧ ಕೆ ಜಿ ಅಂದರೆ ಇದೊಂದು 1/4 kg ಬೌಲ್. ಈ ಬೌಲಲ್ಲಿ 2 ಬೌಲು ಅಕ್ಕಿ ತೊಗೊಂಡು ನೆನೆಸಿಟ್ಟಿದ್ದೀನಿ, ಬಾಸ್ಮತಿ ರೈಸು. ಇದರಲ್ಲಿ ನೀರನ್ನು ಅಳತೆ ಮಾಡ್ಕೊಳ್ಳೋಣ. 1 2 3 ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ. ಯಾಕೆಂದರೆ 1 2 ಅಲ್ವಾ ಅದೊಂದು ವಾಡಿಕೆ ಬಂದುಬಿಟ್ಟಿದೆ. ಇಲ್ಲಿ ನಾವು ಟೊಮೆಟೊದಲ್ಲೂ ನೀರಿರುತ್ತೆ. ಈಗ ನೆಕ್ಸ್ಟು ನೀರು ಕುದೀತಾ ಇರಲಿ. ಕುದ್ದ ಮೇಲೆ ಅಕ್ಕಿ ಹಾಕ್ಬಿಡೋದು. ಅಕ್ಕಿ ಹಾಕಿ 2 ವಿಷಲ್ ಹೊಡಿಸಿ ನಂತರ ತಿಂತಾ ಇರೋದು. ಸ್ನೇಹಿತರೆ ನೋಡಿ, ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಬಾಸ್ಮತಿ ರೈಸ್ ತೊಗೊಂಡು ಅದನ್ನು 2-3 ಸಾರಿ ತೊಳೆದು 20 ನಿಮಿಷ ನೆನೆಸಿಟ್ಟು ಇವಾಗ ನೀರು ಕುದಿ ಬಂದಿದೆ, ಈಗ ಹಾಕ್ತಿದ್ದೀನಿ. ನೀವು ಬೇಕಾದರೆ ಮನೆ ಅಕ್ಕಿಲೂ ಮಾಡ್ಕೊಳ್ಳಿ, ಬೇಟಿ ರೈಸಲ್ಲಿ ಮಾಡ್ಕೊಳ್ಳಿ. ಇದು ನಾವು ಹೆಸರು ಹೇಳ್ತಿರೋದು ಟೊಮೆಟೊ ಪುಲಾವ್ ಅಂತ ಅಲ್ವಾ. ಸೊ ಹಾಗಾಗಿ ನಾನು ಬಾಸ್ಮತಿ ರೈಸೇ ತೊಗೊಂಡಿದ್ದೀನಿ. ಟೊಮೆಟೊ ಬಿರಿಯಾನಿ, ಟೊಮೆಟೊ ಪಲಾವ್ ಥರನೇ ಬರಬೇಕು. ಅದಕ್ಕೆ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸಲ್ಲೇ ಮಾಡಿ, ಒಳ್ಳೆ ಲಾಂಗ್ ಗ್ರೈನ್ ರೈಸು ಚೆನ್ನಾಗಿರುತ್ತೆ. ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ ಅಂತ ಹೇಳ್ಬೋದು. ನೋಡಿ ಅಕ್ಕಿ ಹಾಕಿದ್ದೀನಿ. ಈಗ ಅಕ್ಕಿ ಹಾಕಿದ್ವಿ. ಇದು ಕುದಿ ಬಂದ ಮೇಲೆ ಏನು ಮಾಡಿದ್ದೀನಿ, ಟೊಮೆಟೊ ಪಲಾವ್ ಅಲ್ವಾ, ಈ ಥರ ಉದ್ದಕ್ಕೆ ಟೊಮೆಟೊ ತಿರುಳನ್ನು ತೆಗೆದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಉದ್ದುದ್ದಾಗಿ. ನಾವು ಲಾಸ್ಟ್ಗೆ ಮುಚ್ಚೋವಾಗ ಮೇಲ್ಗಡೆ ಹಾಕಿ ಬಿಟ್ಬಿಟ್ರೆ ಅದೆಲ್ಲ ಹೊಂದ್ಕೊಳ್ಳುತ್ತೆ, ಕುದ್ದು ಎಲ್ಲ ಜೊತೆಗೆ ಹೋಗ್ಬಿಡುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ಇದು ಮಧ್ಯ ಸಿಗುತ್ತೆ, ಬೆಂದು ಕರಗೋಗಲ್ಲ. ನೀವು ಯಾವಾಗ ಪಲಾವ್ನ ತಟ್ಟೆಗೆ ಹಾಕ್ಕೋತೀರಾ ಆವಾಗ ಇದೊಂಥರ ಮಜಾ ಕೊಡುತ್ತೆ, ಉದ್ದುದ್ದಕ್ಕೆ ಸಿಗುತ್ತೆ. ಅದು ಬೇರೆ ಒಂಥರ ಸ್ಪೆಷಲಾಗಿ ಕಾಣುತ್ತೆ. ನೋಡಿ ಕುದಿ ಬರ್ತಿದೆ, ಇನ್ನು ನೀಟಾಗಿ ಕುದಿ ಬಂದುಬಿಡ್ಲಿ, ಆಮೇಲೆ ಮುಚ್ಚಳ ಹಾಕಿದ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಸೊ ಹಾಗಾಗಿ ನೋಡಿ ಒಳ್ಳೆ ಕುದಿ ಬಂತು. ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಟೊಮೆಟೊ ಏನಿತ್ತು ಇದನ್ನು ಸುತ್ತ ಎಲ್ಲ ಕಡೆ ಹಾಕಿದೆ. ಬನ್ನಿ ಈಗ ಮುಚ್ಚಳ ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ದು ವೆಯ್ಟ್ ಹಾಕ್ಬಿಟ್ಟು 2 ವಿಷಲ್ ಹೊಡಿಸ್ಬಿಟ್ಟು ಹೇಗಾಗಿದೆ ನೋಡೋಣ, ಚೆಕ್ ಮಾಡೋಣ. ಸ್ನೇಹಿತರೆ 2 ವಿಷಲ್ ಆಗಿದೆ. ಈಗ ಆಫ್ ಮಾಡಿಬಿಡ್ತೀನಿ ಒಲೆನ. ಕುಕ್ಕರ್ ತಣ್ಣಗಾಗಬೇಕಲ್ವಾ, ಆಗಿದೆ ನೋಡಿ. 2 ವಿಷಲ್ ಹೊಡಿತು, ಕುಕ್ಕರ್ ಕೂಡ ತಣ್ಣಗಾಯಿತು. ಓಪನ್ ಮಾಡ್ತಾಯಿದ್ದೀವಿ. ನೋಡಿ ಹೇಗಾಗಿದೆ. ನಾವು ಹಚ್ಚಿ ಇಟ್ಟಿದ್ವಲ್ಲ ಆ ಎಲ್ಲ ಟೊಮೆಟೊ ಹಾಗೇ ಮೇಲೆ ಬಂದು ಕೂತ್ಕೊಂಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಅಕ್ಕಿ ಪೂರ್ತಿ ಚೆನ್ನಾಗಿ ಬೆಂದು ಒಳ್ಳೆ ಹೂ ಇದ್ದಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಏನು ಕಲರು ನೀವೇ ನೋಡಿದ್ರಿ ಏನೇನು ಹಾಕಿದ್ವಿ ಅಂತ. ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಘಮ ಇದೆ. ನಿಮಗಿನ್ನು ತಿಂದುಬಿಟ್ಟು ಹೇಗಿದೆ ಅಂತ ಹೇಳಬೇಕು. ನಾನು ಹೇಗಿದೆ ಅಂತ ಹೇಳ್ಬೋದು, ಬಟ್ ನೀವು ರುಚಿಯನ್ನು ಸವಿಬೇಕಾದ್ರೆ ನೀವು ನಾನು ತೋರಿಸ್ಕೊಟ್ಟ ಹಾಗೆ ಮಾಡಿ ಅದರ ರುಚಿಯನ್ನು ಸವಿಬೇಕಾಗಿ ಬರುತ್ತೆ. ಬನ್ನಿ, ನಾನು ಮಾಡಿರೋದು ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಸ್ನೇಹಿತರೆ ನೋಡಿದ್ರಲ್ಲ, ನೋಡಿ ಹೇಗೆ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ನಾವು ಸುಮ್ಮನೆ ಡೆಕೋರೇಷನ್ಗೋಸ್ಕರ ಮೇಲ್ಗಡೆ ಒಂದು ಟೊಮೆಟೊ ಇಟ್ಟಿದ್ದೀವಿ. ಏನಪ್ಪ ಇದು ಮೇಲ್ಗಡೆ ಈ ರೌಂಡ್ ಟೊಮೆಟೊ ಯಾವಾಗ ಬಂತು ಅಂತ ಅಂದ್ಕೋಬೇಡಿ. ತಿಂದು ನೋಡ್ತೀನಿ ಈಗ, ಇನ್ನೂ ಬಿಸಿ ಬಿಸಿ ಇದೆ. ಮರ್ತೋಗ್ತಾರೆ ಎಲ್ಲ. ಇದನ್ನೇ ಮಾಡಿಕೊಂಡು ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಒಂದು ಸಾರಿ ಈ ಥರ ಮಾಡ್ಕೊಂಡು ತಿನ್ನೋ ಏನು ಘಮ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಇದೇ ಥರ ಮಾಡಿ ಮನೆಯವ್ರಿಗೆಲ್ಲ ಕೊಡಿ, ಎಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ. ತಿಂಗಳಲ್ಲಿ 4 ದಿವಸ ಅಂತೂ ಗ್ಯಾರಂಟಿ ಮಾಡ್ಕೊಂಡು ತಿಂತೀರ ಈ ಥರ ಮಾಡಿದ್ರೆ. ಉಪ್ಪು, ಹುಳಿ, ಖಾರ ಭಾಳ ಬ್ಯೂಟಿಫುಲ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ತಿಂದರೆ ಈ ಥರ ಟೊಮೆಟೊ ಪಲಾವ್ ತಿನ್ನಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ಯಾವ್ಯಾವ ಮೆಜರ್ಮೆಂಟು, ಯಾವಾಗ ಏನೇನು ಹಾಕಬೇಕು, ಯಾವ್ಯಾವ ಪದಾರ್ಥ ಅಂತ ಪ್ರತಿಯೊಂದು ನೀವು ನಿಮ್ಮ ಕಣ್ಣೆದುರುಗಡೆ ನಾನು ಮಾಡಿ ತೋರಿಸಿದ್ದೀನಿ, ನೀವು ನೋಡಿದ್ದೀರಾ. ಯಾವ ಬಿರಿಯಾನಿನೇ ಮಾಡಿ, ಯಾವ ಪಲಾವರ ಮಾಡಿ, ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ವೆಜಿಟೇರಿಯನ್ಸ್ಗೆ ಈ ಟೊಮೆಟೊ ಪಲಾವ್ ಮುಂದ್ಗಡೆ ಬೇರೆ ಬಿರಿಯಾನಿನೇ ಇಲ್ಲ ಅಂತ ಹೇಳ್ತೀನಿ. ನೀವು ಹೀಗೆ ಮಾಡ್ಕೊಳ್ಳಿ. ನಮ್ಮ ಶ್ರೀ ಥಿಯೇಟರ್ಸಲ್ಲಿ ಈ ಥರ ಟೊಮೆಟೊ ಪಲಾವ್ನ ಅವಾಗವಾಗ ಮಾಡ್ತಿರ್ತೀವಿ. ನಮ್ಮ ಗ್ರಾಹಕ ದೇವರುಗಳು ಭಾಳ ಮೆಚ್ಚುಗೆ ಪಡಿಸಿದ್ದಾರೆ ಇಲ್ಲಿವರೆಗೂ. ತುಂಬ ಅಪ್ರಿಸಿಯೇಷನ್ ನಮಗೂ ಸಿಕ್ಕಿದೆ, ಅದೇ ನಿಮಗೂ ಸಿಕ್ಕಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಒಂದೊಳ್ಳೆ ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ನಾನು ಬರ್ತೀನಿ ಅಂತ ಹೇಳ್ತಾ ಹೋಗಿದ್ದು ಬರಲ್ಲ. ನಮಸ್ಕಾರ.